ಹಾರ್ಟ್ ಆಫ್ ದಿ ಸಿಟಿ ಜನರ ಹಾರ್ಟ್ನ ಶೇಕ್ ಮಾಡ್ತಾ ಇದೆ. ಈಗ ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಈಗ ಜನರು ಭಯಭೀತರಾಗಿದ್ದಾರೆ. ಕಾರಣ ಏನು ಅಂದರೆ ಬೆಂಗಳೂರಲ್ಲಿ ಹಾವುಗಳ ಕಾಟ ಶುರುವಾಗಿದೆಯಂತೆ. ಬೆಚ್ಚಿ ಬಿದ್ದಿದ್ದಾರೆ ಜನ. ಶೇಷಾದ್ರಿಪುರಂನಲ್ಲಿ ಎಲ್ಲಂದರಲ್ಲಿ ಹಾವುಗಳು ಪ್ರತ್ಯಕ್ಷ ಆಗ್ತಾ ಇದೆಯಂತೆ. ಬೆಂಗಳೂರಿನ ಶೇಷಾದ್ರಿಪುರಂ ಅಂತ ಹೇಳಿದ್ರೆ ಹೃದಯ ಭಾಗ, ಎಲ್ಲಂದರಲ್ಲಿ ಹಾವುಗಳು ಪ್ರತ್ಯಕ್ಷ ಆಗ್ತಾ ಇದೆ. ಒಂದೇ ವಾರ 13 ಹಾವುಗಳನ್ನು ಕಂಡು ದಂಗಾಗಿದ್ದಾರೆ ಅಲ್ಲಿನ ನಿವಾಸಿಗಳು. GBAಗೆ ಹೇಳಿದ್ರೆ ರೈಲ್ವೆ ವ್ಯಾಪ್ತಿ ಅಂತ ಆರೋಪವನ್ನು ಮಾಡ್ತಾ ಇದ್ದಾರಂತೆ. ಹೊರಬರೋಕ್ಕೂ ಭಯ ಅಂತ ಮಕ್ಕಳು ವೃದ್ಧರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಮುಂದೆ ಹಾವುಗಳ ಕರಾಳತೆಯನ್ನ ಜನ ಬಿಚ್ಚಿಡ್ತಾ ಇದ್ದಾರೆ. kita odicha nah ada laut itu kan mudi laut ini mudi laut jangan kena kita ramah ambil ನಾನು ಒಂದು 4-5 ನೋಡಿದ್ದೀನಿ ಅಷ್ಟೇ. ದೊಡ್ಡ ದೊಡ್ಡ ಹಾವ ಇಷ್ಟಿಷ್ಟು ಇದ್ದಮ್ಮ. ಒಂದು ಮಾತ್ರ ದೊಡ್ಡದು, ಎಲ್ಲ ನಾಗರವೇ ಇಟ್ಕೊಂಡೇ ಹೋಗಿದ್ದೆ. ಅದು ಮಲಗಲೂ ಇಲ್ಲ. ಅಲ್ಲ, ನೀವು ಹಿರಿಯರಿದ್ದೀರಿ, ಮಕ್ಳಿರ್ತಾರೆ. ಅದೇ ಅದು ಸಾಯಂಕಾಲ 7 ಗಂಟೆಗೆ ಬಂದಿದ್ದೆ ಅಲ್ಲಿ. ಆವತ್ತು ಕರೆಂಟೂ ಹೋಗಿದ್ದೆ. ನಿಮ್ಮ ಮನೇಲಿ ಮಕ್ಳಿದಾರಾ? ಇದ್ದಾರೆ. ಅವ್ರನ್ನ ಆಚೆ ಬಿಡ್ತೀರಾ ಆಟ ಆಡಕ್ಕೆ? ಇಲ್ಲ ಬಿಡಲ್ಲ, ಸ್ಕೂಲ್ಗೆ ಹೋಗ್ತಲ್ಲ, ಒಂದೇ ಮಗು. 4 ಗಂಟೆಗೆ ಬರ್ತಾಳ, ಬಂದು ಆಟ ಆಡ್ತಾರ. ಇವನ್ನೇನು ಮಾಡೋದು? ಅಲ್ಲ, ಹಾವಂದ್ರೆ ಭಯ ಭಯ ಎಂತವ್ರಿಗಾದ್ರೆ ಭಯನೇನಮ್ಮ. ಯಾಕೆ ಭಯ ಇಲ್ಲ? ಎಲ್ಲಿಂದ ಹಾವು ಬರ್ತಾ ಅದು ಎಲ್ಲಿಂದ ಬರ್ತದ ಗೊತ್ತಿಲ್ಲ. ಈ ಗಿಡ ಬೇರೆ ಫುಲ್ ಆಗ್ಬಿಟ್ಟಿದೆ. ಅದು ಎಲ್ಲಿಂದ ಬರ್ತದೋ ಏನೋ. ಆ ಕಡೆ ಮೋರಿ ಇದ್ದೆ, ಅಲ್ಲಿಂದ ಬರ್ತದೋ ಈ ಕಡೆ ಬರ್ತದ, ಏನೂ ಗೊತ್ತಿಲ್ಲ. ನನ್ನ ಹೆಸರು ತಿರ್ಪಮ್ಮ. ಅವ್ರಿಗೂ ಭಯ. ಅದರಲ್ಲೂ ನಿಮ್ಮ ಏರಿಯಾದಲ್ಲಿ ಹಾವಿನ ಕಂಪ್ಲೇಂಟ್ಸ್ ತುಂಬಾ ಬರ್ತಾ ಇದೆ. ಏನ್ ಕಾರಣ ಅನ್ಸುತ್ತೆ? ನೀವ್ ಎಷ್ಟು ಹಾವು ನೋಡಿದೀರಾ? ನಾನು 3 ಹಾವು ನೋಡಿದ್ದೀನಿ ಮೇಡಮ್. 3 ಹಾವು ನೋಡ್ತೀನಿ. ಹಿಡಿದು ಡಬ್ಬಲ್ ಹಾಕಿ ನೋಡಿದ್ದೀನಿ. ಹಂಗೆ ಇದು ನೋಡಿಲ್ಲ ನಾನು. ಭಯ ಆಗ್ತಾಯಿದೆ ಮೇಡಮ್. ಇವಾಗ ಮಕ್ಕಳೆಲ್ಲ ಇರ್ತಾರೆ, ಕೆಳಗಡೆ ಬರೋಕ್ಕೆ ಭಯ ಆಗ್ತಾ ಇದೆ. ವಯಸ್ಸಾದವರೆಲ್ಲ ಇರ್ತಾರೆ, ಎಲ್ಲ ಇದ್ದಾರೆ, ಓಡಾಡ್ತಾ ಇರ್ತಾರೆ. ಅಂತವರಿಗೆ ತುಂಬಾ ತೊಂದರೆ ಆಗುತ್ತೆ ಮೇಡಮ್. ಎಲ್ಲಿಂದ ಹಾವು ಬರ್ತಾ ಇದೆ ಅಂತ ಅನ್ಸುತ್ತೆ? செல்வா எங்கேருந்து வருது சொல்ல? பாம்பு செல்வா, பாம்பு எந்த ಇದರಿಂದ வருது சொல்ல உங்களுக்கு? ಒಂದು ಮನೆಯಲ್ಲಿ ಒಡೆದೋಗಿದೆ ಅಂತೆ. ತುಂಬಾ ಆಳ್ ಮನೆ ತರ ಇದೆ ಅಂತೆ. ಆ ಮನೆಯಿಂದ ಬರ್ತಾ ಇದೆ ಅಂತೆ ಆಚೆ. ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ? ಆಯ್ತು, 1 ತಿಂಗಳಿಂದ ನೋಡ್ತಾ ಇದೀವಿ ಮೇಡಮ್. 1 ತಿಂಗಳಿಂದ ಇವಾಗ 13 ಹಾವು ಹಿಡಿದಿದ್ದಾರೆ. ಅಲ್ಲ, ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮ್. ಏನಾದರೂ ಪರಿಹಾರ ಏನು ಸಿಕ್ಕಿಲ್ಲ. ವಾರದಿಂದ 12 ಹಾವು ಹಿಡಿದಿದ್ದೀವಿ ನಾವು. 12 ಹಾವು ಎಲ್ಲ ಚಿಕ್ಕ ಚಿಕ್ಕ ಮರಿದು. ನಾವು ಇಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಯಾರು MLA ಕಡೆಯವ್ರಿಗೆಲ್ಲ. ಏನಕ್ಕೆ ಹಾವು ಜಾಸ್ತಿ? ಅದೇ ನಮ್ಗೇನೋ ಗೊತ್ತಿಲ್ವಲ್ಲ. ಏನ್ ಸಮಸ್ಯೆ ಅನ್ಸುತ್ತೆ ನಿಮ್ಮ ಏರಿಯಾ? ಸಮಸ್ಯೆ ಅಂದ್ರೆ ನೋಡಿ ಕಾಡ್ತಾರ ಇದೆ ಇಲ್ಲಿ. ನಾವು ಬಂದು ನಮ್ಮ ನಮ್ಮ MLA ಸಾಹೇಬರು ಇದ್ದಾರೆ, ಅವ್ರ ಕಡೆಯವ್ರಿಗೆಲ್ಲ ಹೇಳ್ತಾನೆ ಇದ್ದೀವಿ. ಆದರೆ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಮಾಡ್ತೀನಿ ಅಂತಾನೆ ಇದ್ದಾರೆ. ಅದು ಯಾರು ಮಾಡ್ತಾ ಇಲ್ಲ. ಯಾವ ಹಾವುಗಳನ್ನು ಹಿಡಿದಿದ್ದೀರಾ? ಬರೀ ನಾಗರಾವನಿ ಚಿಕ್ಕದು ಒಂದು ಹಬ್ಬ ಬಂದರೆ 1 ಅಡಿ ಒಂದು ಬಾಕ್ಸ್ ತಗೊಂಡು ನಾವೇನು ಹಾವು ಹಿಡಿಯೋರು ಅಲ್ಲ, ಏನಿಲ್ಲ. ತಗೊಂಡೋದು ನಾವು ಹಿಡಿಯೋದು. ಅದೇ ದೊಡ್ಡ ಹಾವು ಅಂದರೆ ಹಿಡಿ ಅಂದರೆ ನಾವು ಎಲ್ಲಿಂದ ಹಿಡಿಯೋಕ್ಕಾಗ್ತದೆ? ನಾವೇನು ಹಾವು ಹಿಡಿಯೋರು. ನಾವೆಲ್ಲರಿಗೆ ಯಾರಿಗಂತ ಕಂಪ್ಲೇಂಟ್ ಮಾಡಬೇಕು? ಸಮಸ್ಯೆ ಸಾಲ್ವ್ ಆಗಬೇಕಂದ್ರೆ ಏನು ಮಾಡಬೇಕು? ಅದು ನನಗೇನಂತ ಅದು ಯಾರಿಗೂ ಅರ್ಥನೇ ಆಗ್ತಾಯಿಲ್ಲ ಮೇಡಮ್. ಇವಾಗ MLA ಬಂದು ಹೇಳಿದ್ರು ಸಾಹೇಬ್ರು ಏನು ಮಾಡೋಕ್ಕಾಗಲ್ಲ. ಅವನ್ನ ಎಲ್ಲ ಸಾಹೇಬ್ರ ಮೇಲೆ ಹೇಳಿದ್ರೆ ಅದು ನಮಗೆ ಆಗೋದಿಲ್ಲ. ಹೆಂಗೆ ಅದು ಹಾವುಗಳು ಹೆಂಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಮೇಯ್ನ್ ಬಂದು ಈ ಗಿಡಗಳು ಹೊಡಿಬೇಕು ನಮಗೆ. ಆ ಗಿಡ ಹೊಡೆದ್ರೆ ಆಮೇಲೆ ಏನಾರ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದೇನೋ. ಆದರೆ ಒಂದು 6 ತಿಂಗಳು 6 ತಿಂಗಳು ಮುಂಚೆ ದೊಡ್ಡ ಹಾವು ಕೇರಿ ಹಾವು ನೋಡಿದ್ವಿ, ದೊಡ್ಡದು. ಹಿಂಗೆ ಬಂದು ಹಿಂಗೆ ಹೋಗಿದೆ. ಆದರೆ ಒಟ್ಟಿನಲ್ಲಿ ರಾತ್ರಿ ಹೊತ್ತಲ್ಲಿ ಹಿಂಗೆ ಬಂದು ಇದರಲ್ಲಿ ಬರ್ತಾ ಇದೆಯಾ ಏನೋ ಗೊತ್ತಿಲ್ಲ ನಮಗೆ.